ಈ ವರ್ಷ ನೀವೇನಾದ್ರೂ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ತುಂಬಾ ಕನ್ಫ್ಯೂಷನ್ ಇರೋದೇನೆಂದ್ರೆ MBBS ಕೌನ್ಸಿಲಿಂಗ್ ಯಾವಾಗ, BDS ಕೌನ್ಸಿಲಿಂಗ್ ಯಾವಾಗ, ಮತ್ತೆ ಆಯುಷ್ ಕೌನ್ಸಿಲಿಂಗ್ ಯಾವಾಗ ಅಂತೇಳಿ ಈ ರೀತಿ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಅದರ ಜೊತೆಗೆ ಇಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಕೆಲವು ಮಿಸ್ಟೇಕ್ಸ್ ನ ಮಾಡ್ತಾ ಇದ್ವಿ ಬಹಳ ಜನ ವಿದ್ಯಾರ್ಥಿಗಳು. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ನ ಕೊಡಬಹುದಾಗಿರುತ್ತೆ. ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನೀವೇನಾದ್ರೂ CET ಮತ್ತೆ ನೀಟ್ ಎಕ್ಸಾಮ್ ಏನಾದ್ರೂ ಬರ್ದಿದ್ದೀರಾ ಅಂತ ಇದ್ರೆ ಇಲ್ಲಿ ನೀವೇನೋ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೆಡಿಕಲ್, ಫಾರ್ಮಸಿ, ಇಂಜಿನಿಯರಿಂಗ್ ಮತ್ತೆ ಫಾರಂ ಸೈನ್ಸ್ ಈ 4 ಕೋರ್ಸ್ ಗಳಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಈ 4 ಕೋರ್ಸ್ ಗಳಿಗೆ ಎಲ್ಲಕ್ಕೂ ಕೂಡ ಒಟ್ಟಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಕೌನ್ಸಿಲಿಂಗ್ ಇರಲ್ಲ. ಈ ಎಲ್ಲಾ ಕೋರ್ಸ್ ಗಳಿಗೆ ಕಂಬೈನ್ ಕೌನ್ಸಿಲಿಂಗ್ ಇರುತ್ತೆ, ಸಪರೇಟ್ ಆಗಿ ಕೌನ್ಸಿಲಿಂಗ್ ಇರುವುದಿಲ್ಲ. ಇಲ್ಲಿ ಮೇನ್ ಆಗಿ ನೀಟ್ ಆಪ್ಷನ್ ಎಂಟ್ರಿ ಬಗ್ಗೆ ನೋಡೋದಾದ್ರೆ, ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ MBBS ಮತ್ತೆ BDS ಯಾವಾಗಲೂ ಕೂಡ ಕಂಬೈನ್ ಕೌನ್ಸಿಲಿಂಗ್ ಇರುತ್ತೆ, ಸಪರೇಟ್ ಆಗಿ ಕೌನ್ಸಿಲಿಂಗ್ ಇರೋದಿಲ್ಲ. ಅಂದ್ರೆ MBBS ಕಾಲೇಜ್ಗಳಿಗೆ ಮತ್ತೆ BDS ಕಾಲೇಜ್ಗಳಿಗೆ ನೀವು ಒಟ್ಟಿಗೆನೆ ಆಪ್ಷನ್ ಎಂಟ್ರಿ ಮಾಡಬೇಕು. ಮತ್ತೆ ಆಯುಷ್ ಕೌನ್ಸಿಲಿಂಗ್ ಏನಾದ್ರು MBBS BDS ಕಾಲೇಜ್ಗಳ ಜೊತೆ ನಡೆಸ್ತಾರ ಅಂತ ಕೇಳೋದಾದ್ರೆ ಇದು KA ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ KA ದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಯುಷ್ ಕಾಲೇಜ್ಗಳದ್ದು ಸೀಟ್ ಮ್ಯಾಟ್ರಿಕ್ಸ್ ಬರೋದು ಏನಾದ್ರು ಡಿಲೇ ಆಯ್ತು ಅಂತ ಹೇಳಿದ್ರೆ MBBS ಮತ್ತೆ BDS ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತೆ ಎಲ್ಲಾ ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಆಯುಷ್ ಕಾಲೇಜ್ಗಳು ಸೆಕೆಂಡ್ ರೌಂಡ್ ಇಂದ ಸ್ಟಾರ್ಟ್ ಮಾಡೋಕೆ ಪರ್ಮಿಷನ್ ಕೊಡ್ತಾರೆ. ಇದು ಫಸ್ಟ್ ರೌಂಡ್ ಇಂದ ಸ್ಟಾರ್ಟ್ ಆಗತ್ತಾ ಅಥವಾ ಸೆಕೆಂಡ್ ರೌಂಡ್ ಇಂದ ಆಯುಷ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗತ್ತಾ ಅನ್ನೋದು KA ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಡೈರೆಕ್ಟ್ ಆಗಿ MBBS ಮತ್ತೆ BDS ಕೌನ್ಸಿಲಿಂಗ್ ಯಾರ್ಯಾರು ಅಟೆಂಡ್ ಮಾಡ್ತಾ ಇದಾರೆ ನೀವು ಯಾರು ಕೂಡ ಕನ್ಫ್ಯೂಷನ್ ಇಟ್ಕೋಬೇಡಿ. ಗೌರ್ಮೆಂಟ್ ಕೋಟಾಗೆ ಬೇರೆ ಕೌನ್ಸಿಲಿಂಗ್ ಇರುತ್ತೆ ಮತ್ತೆ ಪ್ರೈವೇಟ್ ಕೋಟಾಗೆ ಬೇರೆ ಕೌನ್ಸಿಲಿಂಗ್ ಇರುತ್ತೆ ಅಂತ ಇಲ್ಲಿ ಯಾರು ಕೂಡ ಈ ತರ ಕನ್ಫ್ಯೂಸ್ ಇಟ್ಕೋಬೇಡಿ. ಇಲ್ಲಿ ಎಲ್ಲಕ್ಕೂ ಕೂಡ ಒಂದೇ ಕೌನ್ಸಿಲಿಂಗ್ ಇರುತ್ತೆ. ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜ್ ಪ್ರಯಾರಿಟಿ ಕರೆಕ್ಟ್ ಆಗಿ ಕೊಟ್ರೆ ನಿಮ್ಗೆ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಪ್ರೈವೇಟ್ ಕೋಟಾ ಸೀಟ್ ಸಿಗತ್ತೆ. ಮತ್ತೆ ನೀವೇನಾದ್ರೂ MRI ಕೋಟಾ ಕ್ಲೇಮ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಟಿಕ್ ಮಾಡಬೇಕು. ಮತ್ತೆ ಫೀಸ್ ಬಂದ್ಬಿಟ್ಟು 50 lakhs ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಗೌರ್ಮೆಂಟ್ ಕೋಟಾ ಮತ್ತೆ ಪ್ರೈವೇಟ್ ಕೋಟಾ ಒಟ್ಟಿಗೆ ಕೌನ್ಸಿಲಿಂಗ್ ಇರುತ್ತೆ, ಸಪರೇಟ್ ಆಗಿ ನಡೆಸೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ರೀತಿ ನಿಮ್ಗೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಇರುತ್ತೆ. ನಿಮ್ಗೆ ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.